ಹಾಯ್ ಎಲ್ಲ ನಮಸ್ಕಾರ. ನಾನು ನಿಮ್ಮ ಪೃಥ್ವಿ. ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ, ತುಂಬ ಜನಕ್ಕೆ ಐಬ್ರೋ ಮಾಡಿಸ್ಕೊಂಡು ಬರ್ತೀರಾ. ಸೊ ಮಾಡಿಸ್ಕೊಂಡು ಬಂದ ಮೇಲೆ ತುಂಬ ಜನಕ್ಕೆ ಏನಾಗುತ್ತೆ ಅಂದರೆ, ಚಿಕ್ಕದಾಗಿ ಕಜ್ಜಿ ಎದಳಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದು ಯಾಕೆ ಆಗುತ್ತೆ ಅಂದರೆ, ಒಬ್ಬೊಬ್ಬರಿಗೆ ನಾವು ಪಾರ್ಲರಿಂದ ಹೋಗ್ಬಿಟ್ಟು ನಾವು ಐಬ್ರೋ ಮಾಡಿಸ್ಕೊಂಡು ಬಂದ ಮೇಲೆ ಮಾಡಿಸ್ಕೊತೀವಲ್ಲ, ಆ ಟೈಮಲ್ಲಿ ಆ ಜೆಲ್ನ ಅಪ್ಲೈ ಮಾಡ್ತಾರೆ. ಸೊ ಅದನ್ನು ಒಬ್ಬರಿಂದ ಒಬ್ಬರಿಗೆ ಅಪ್ಲೈ ಮಾಡಿರ್ತಾರೆ. ಸೊ ಅದು ಕೈಯಿಂದ ಕೈ ಟಚ್ ಆಗಿ ಐಬ್ರೋಗಳು ಅಲ್ಲಿ ಸ್ವಲ್ಪ ರ್ಯಾಷಸ್ ಆಗ್ತಾ ಹೋಗುತ್ತೆ. ಸೊ ಅದು ನೀವು ಅಲ್ಲಿ ಮಾಡಿಸ್ಕೊಳಕ್ಕೆ ಹೋಗ್ಬಿಡಿ, ಆ ಜೆಲ್ನೆಲ್ಲ ಅಪ್ಲೈ ಮಾಡಿಸ್ಕೊಳಕ್ಕೆ ಹೋಗ್ಬಿಡಿ. ಬೇಕಿದ್ರೆ ಐಸ್ ಕ್ಯೂಬ್ ಏನಾದ್ರು ಇತ್ತು ಅಂದರೆ ಅಪ್ಲೈ ಮಾಡಿಸ್ಕೊಳ್ತಾ ಬನ್ನಿ. ಒಂದೊಂದು ಪಾರ್ಲರಲ್ಲಿ ಐಸ್ ಕ್ಯೂಬ್ನ ಅಪ್ಲೈ ಮಾಡ್ತಾರೆ, ಒಂದೊಂದು ಪಾರ್ಲರಲ್ಲಿ ಜೆಲ್ನ ಅಪ್ಲೈ ಮಾಡ್ತಾರೆ. ಸೊ ಜೆಲ್ನ ಯಾವುದೇ ರೀತಿ ಅಪ್ಲೈ ಮಾಡಿಸ್ಕೊಳಕ್ಕೆ ಹೋಗ್ಬಿಡಿ, ಐಸ್ ಕ್ಯೂಬ್ನ ಅಪ್ಲೈ ಮಾಡಿಸ್ಕೊಳ್ಳಿ. ಯಾಕೆ ಅಂದರೆ ಆ ಪೇಯ್ನ್ ಇರುತ್ತೆ, ಆ ಪೇಯ್ನ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಮತ್ತು ರೆಡ್ ಆಗ್ತಾ ಇರುತ್ತೆ, ಅದು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇರಲ್ಲ ಅಂದರೆ ನೀವು ಮನೆಗೆ ಬಂದಿದ್ದ ತಕ್ಷಣವೇ ಈ ಕಡೆ ಒಂದೆರಡು ಐಸ್ ಕ್ಯೂಬ್, ಈ ಕಡೆ ಒಂದೆರಡು ಐಸ್ ಕ್ಯೂಬ್ನ ನೀಟಾಗಿ ಮಸಾಜ್ ಮಾಡಿ ಒಂದು 5 ಮಿನಿಟ್ಸ್ ಆಗೋ ತನಕ. ಸೊ ಮಸಾಜ್ ಎಲ್ಲ ಆದಮೇಲೆ ಅದನ್ನು ಬಿಡಿ, ಆವಾಗ ರೆಡ್ ಆಗೋದನ್ನ ಕೂಡ ಕಡಿಮೆ ಆಗುತ್ತೆ. ಹಾಗೆ ಯಾರಿಗೆಲ್ಲ ಊದಿರುತ್ತಲ್ಲ ಅದು ಕೂಡ ಕಡಿಮೆ ಆಗುತ್ತೆ. ಸೊ ಪೇಯ್ನ್ ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇದು ಬಂದ್ಬಿಟ್ಟು ಒಬ್ಬೊಬ್ಬರಿಗೆ ರೀಗ್ರೋತು, ಐಬ್ರೋ ಸ್ವಲ್ಪ ಗ್ರೋತ್ ಆಗಬೇಕು, ಥಿಕ್ ಆಗಬೇಕು ಅಂತ ಕೇಳ್ತಾ ಇದ್ರಿ. ಕಂಪ್ಲೀಟಾಗಿ ನನ್ನ ಯೂಟ್ಯೂಬ್ ಚಾನಲ್ಲೇ ಹಾಕಿದ್ದೀನಿ, ಹೋಗಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಹಾಗೆ ನನ್ನ ಇನ್ಸ್ಟಾ ಸ್ಟೋರಿಗೂ ಕೂಡ ಹಾಕಿರ್ತೀನಿ, ಒಂದ್ಸಲ ನೋಡ್ಕೊಳ್ಳಿ. ಥ್ಯಾಂಕ್ ಯು. ನೆಕ್ಸ್ಟ್ ವ್ಲಾಗಲ್ಲಿ ನಮಗೆ ಸಿಗ್ತೀನಿ. ಥ್ಯಾಂಕ್ ಯು.